ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇಲ್ಲೇ ಬೆಳಗ್ಗೆ ಎದ್ದ ದೇವ್ರ ಪೂಜೆ ಎಲ್ಲ ಮಾಡಿ ಚಿಕ್ಕುನ ರೆಡಿ ಮಾಡಿ ಚಿಕ್ಕು ಸ್ಕೂಲಿಗೆ ಹೊಂಟಿದ್ಲು. ಸೊ ಚಿಕ್ಕುನ ಸೆಂಡ್ ಮಾಡೋಕೆ ಚರಿನೂ ಬಂದು ಹೊರಗೆ ನಿಂತಿದ್ಲು. ಕ್ಯಾಪ್ ಹಾಕ್ಕೊಂಡಿರಲಿಲ್ಲ, ಬಿಸಿಲಿಗಿಲ್ಲೇ ಚಲೋ ಅನ್ಸತ್ತಿತ್ತು. ಸಾಕ್ಸ್ ಅದು ಹಾಕ್ಕೊಂಡೆ ಇಲ್ಲೇ ನಿಂತಿದ್ಲು. ಆಕಿದ ಫೇವ್ರೇಟ್ ಅಂದರೆ ಚಪ್ಪಲ್ ಹಾಕ್ಕೊಂಡು ಅಡ್ಡಾಡೋದು. ಸೊ ಚಪ್ಪಲ್ ಹಾಕ್ಕೊಂಡ ಮನೆ ತುಂಬ ಓಡಾಡತ್ತಿದ್ಲು. ಆಮೇಲೆ ಇಲ್ಲೇ ಚರಿದ ಸ್ಕೂಲ್ ಬರೋ ಟೈಮ್ ಆಗಿತ್ತು ಹೆಂಗಿದ್ರು, ಅದಕ್ಕೆ ಇಲ್ಲೇ ನಾವು ಹೊರಗೆ ನೋಡ್ಕೋತ ನಿಂತಿದ್ದು. ಆಮೇಲೆ ಇಲ್ಲಿ ನೋಡ್ರಿ ತುಳಸಿ ಪೂಜೆನೂ ಆಗೈತಿ. ಇಲ್ಲೇ ನಮ್ಮ ಚರಿ ಏನೇನೋ ಮಾತು ಹೇಳ್ಕೊತ ನಿಂತಿದ್ಲು. ಬಸ್ ಹೋಯ್ತು ನೋಡ್ರಿ ಚಿಕ್ಕು ಬಸ್. ಇಲ್ಲೇನ ಬ್ರೇಕ್ಫಾಸ್ಟ್ ಮಾಡಕ್ಕೆ ಉಳ್ಳಾಗಡ್ಡಿ ಕೊರಿಯತ್ತೇನೋ. ಇಲ್ಲಿ ನಮ್ಮ ಚರಿ ಏನೋ ಕಾರ್ಬಾರ್ ಮಾಡತ್ತಾಳ, ಬರ್ರಿ ನೋಡೋಣ. ನೀವು ನೋಡ್ರಿ ಚೇರ್ ಏನ ಡೋರ್ ಯಾಕೆ ತೆಗಿಯತ್ತೀನಿ, ಇದ್ದು ಡೋರ್ ಓಪನ್ ಮಾಡೋದು ಕಲ್ತಾಳೆ ಈಗ. ಹಿಂಗೆ ಕೈ ಸಿಕ್ತು ಮತ್ತೆ ತೆಗಿಯೋದಿಲ್ಲ ಅದನ್ನ, ಅದಕ್ಕೆ ಚಪ್ಪಲ್ ಅದಕ್ಕೆ ಒಳಗೆ ಹಾಕೊಂಬಂದು. ಚಪ್ಪಲ್ ಕಳೆದ ಇವತ್ತು ಮಂಡೇಸ್ ವರ್ಷಲ್ ಪೂಜೆ ಮಾಡಿ ದೇವ್ರ ಪೂಜೆ ಎಲ್ಲ ಆಗೈತಿ. ಕದ್ ಬಾ ಚಿಕ್ಕು ಅಕ್ಕನೋ ಚಪ್ಪಲ, ನೀ ಯಾಕೆ ಹಾಕ್ಕೊಂಡಿ? ಇಲ್ಲೇ ಆಟ ಚಾಲು ಆಗೈತೆ. ಇವತ್ತು ನೋಡ್ರಿ ಮಂಡೇದ ಪೂಜಾ. ಫ್ರೆಶ್ ಹೂವು, ವೆನ್ಸ್ಡೇ ತಂದದ್ದನ್ನ ಹೂವು ಇದು. ಆಮೇಲೆ ಅರಳತೈತಿ, ಅದಕ್ಕೆ ಇಲ್ಲಿ ಸೈಡಕ್ಕೆ ಇಟ್ಟೇನು. ಅರಳಿದ ಮ್ಯಾಗ ದೇವ್ರಿಗೆ ಏರ್ಸಾಕೆ ಬರ್ತೈತಿ ಅಂಥೇಳಿ. ಆಮೇಲೆ ಇಲ್ಲಿ ಗುಲಾಬಿ ನೋಡ್ರಿ ಇಲ್ಲಿ ಹಾಕ್ಯಾನು, ಅಲ್ಲಿ ಹಾಕ್ತಾನೆ. ಆಮೇಲೆ ಇಟ್ಟು ಬರೋ ಚಪ್ಪಲ್ ತರ್ದಂಗೆ ಒಳಗೆ ಅದನ್ನು ಕಳೆದು ಇದನ್ನು ತೊಗೊಂಬಂದು ಇಟ್ಟು ಬಾ ಅಲ್ಲೇ. ಇಟ್ಟು ಬಾ, ಇಡು ಮತ್ತು ಬಾ ಇನ್ನು. ಕ್ಲೋಸ್ ಮಾಡಿ ಬಾ. ಬಿದ್ದಿ? ಹಾಂ, ಸುಮ್ ಕೂತ ಆಟ ಆಡ. ಓಕೆ. ಇಲ್ಲೇ ನಮಗೆ ಅವಲಕ್ಕಿ ಮಾಡತ್ತೇನು. ಅವಲಕ್ಕಿ ಮಾಡೋಕ್ಕೆಲ್ಲ ತಯಾರಿ ಮಾಡ್ಕೊಂಡೇನು. ಅವನೇನದು ಎಲ್ಲ ಕಟ್ ಮಾಡಿ ಇಟ್ಟೇನು. ಇಲ್ಲೇ ನಮ್ಮ ಚೆರುಗ ಇನ್ನೂ ಇಷ್ಟು ಹಿಟ್ಟೈತಿ. ಸೋಕಿಗೆ ದೋಸೆ ಮಾಡಿಕೊಡ್ತೇನು. ಇಲ್ಲೇ ದೋಸೆ ತವೆ ಇಟ್ಟೇನು, ದೋಸೆ ಮಾಡಿಕೊಡ್ತೇನೆ ಅಕ್ಕಿಗೆ. ಇನ್ನು ನಮ್ಮ ಚೆರು ಅದನ್ನು ಗಾಡಿ ಮಾಡಿ ಆಡ್ಕೋತ ಅಡ್ಡಾಡತ್ತ. ಚಲೋ ಬಡಿ, ಚಲೋ. ಇಲ್ಲೇ ನಮ್ಮ ಚೆರುಗ ದೋಸೆ ಮಾಡೋಕೆ ನಾನು ತುಪ್ಪ ಯೂಸ್ ಮಾಡ್ತೇನೆ. ತುಪ್ಪ ಹಾಕ್ಯೇನು, ಆಮೇಲೆ ಸ್ವಲ್ಪ ಚಟ್ನಿ ಹಾಕ್ಯೇನು. ಇಲ್ಲಕ್ಕೆ ಸಪ್ಪಗೆ ಹತ್ತೈತೆ ಅಕ್ಕಿಗೆ, ತಿನ್ನೋಕ್ಕಾಗಲ್ಲ. ಇಲ್ಲೇ ಅವಲಕ್ಕಿ ರೆಡಿ ಆಯಿತು.
ಚರು ಸ್ವೆಟ್ರ್ ಅದು ಹಾಕೊಂಡು ರೆಡಿ ಆಗ್ಯಾಳು. ಚರುಂದ ಹೋಮ್ವರ್ಕ್ ಅದು ಮಾಡ್ಯಾಳಿಲ್ಲೋ ಚೆಕ್ ಮಾಡಿದ್ವಿ ಎಲ್ಲ. ಸ್ಕೂಲಿಗೆ ಹೋಗಿ ಬರ್ತೀವಿ ಚರು? ಹಾಂ ಅಲ್ಲ ಟಿಕ್ ಟ್ಯಾಕ ಹಾಯ್ ಮಾಡು ಚರು ಇಲ್ಲೇ ಹಾಯ್. ಆ ಮುಗಿದು ಅವ ಯಾರು ಮುಗ್ಸಾರು? ಅಕ್ಕ ನಿಮ್ಮ ಅಕ್ಕ ಮುಗ್ಸಾಳು. ಇಲ್ಲೇ ನಮ್ಮ ಚರುನ್ ಬ್ಯಾಗನು ರೆಡಿ ಆಗೈತಿ, ಊಟದ ಬ್ಯಾಗ. ಚರು ಹೆಂಗೆ ಹೊಂಟೀರಿ ನಾ ಸ್ಕೂಲ್ಗೆ? ಕಾರ್ದಾಗ ಹೊಂಟಿ? ಫುಲ್ ಖುಷಿ ಆಯ್ತು ಇವತ್ತು. ಬಾಯ್ ಚರು. ಇಲ್ಲೇ ನಮ್ಮ ಚರು ಇವತ್ತು ಕಾರ್ದಾಗ ಅವ್ರ ಪಪ್ಪ ಬಿಡಕ್ಕೆ ಹೊಂಟಿದ್ರು, ಯಾಕಂದ್ರೆ ಸ್ಕೂಟಿ ಸರ್ವಿಸಿಂಗ್ ಕೊಟ್ಟೇವಲ್ಲ ಅದಕ್ಕಾಗಿ. ಆಮೇಲೆ ನೀರನ್ನು ತರೋದಿತ್ತು, ಅದಕ್ಕಾಗಿ ಹೊಸ ಕೊಡ ತೊಗೊಂಡು ಸ್ಮೆಲ್ ಬರತ್ತಾವ ಇಲ್ಲಿ ಚೆಕ್ ಮಾಡಿ ಅದನ್ನ ಫುಲ್ 3-4 ಸರ್ತಿ ವಾಶ್ ಮಾಡ್ಯಾನು. ಆಮೇಲೆ 2 ದಿವಸ ನೀರು ತುಂಬಿಸಿಟ್ಟೇನು. ಆಮೇಲೆ ಇವಾಗ ನೀರು ತರಕ್ಕೆ ಹೊಂಟಾನು, ಅದಕ್ಕಾಗಿ ಕಾರ್ ತೊಗೊಂಡು ಹೊಂಟಿದ್ದ. ಹಂಗೆ ಚೆರಿನ ಬಿಟ್ಟ. ಆಮೇಲೆ ನೀರು ತುಂಬ್ಕೊಂಡು ಬರ್ತೇನೆ ಅಂಥೇಳಿ ವಾಟರ್ ಕ್ಯಾನ ಆಮೇಲೆ 2 ಕೊಡ ತೊಗೊಂಡು ಹೊಂಟಿದ್ದ. ಆಮೇಲೆ ಅಂಗಡಿ ಒಳಗಿಂದನು ವಾಟರ್ ಕ್ಯಾನ್ ತೊಗೊಂಡು ಹೋಗ್ತಾ, ಅಲ್ಲಿನೂ ನೀರಿಲ್ಲಾಗಿದ್ದು. ಗಾಡಿ ಇಲ್ಲಾದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಇಲ್ಲೇ ನಮ್ಮ ಚರು ಅಂತ ಇವತ್ತು ಫುಲ್ ಖುಷಿ. ಇಲ್ಲೇ ರೈಸ್ ಮಾಡೋಕ್ಕೆ ಕುಕ್ಕರ್ ಇಟ್ಟೇನು. ಆಮೇಲೆ ಇವಾಗ ಬರ್ರಿ ಕೆಲಸ ಮಾಡೋಣ. ಇಲ್ಲೇ ಲ್ಯಾಪ್ಟಾಪ್ ಹಚ್ಚೇನು, ಇಲ್ಲಿ ಕೆಳಗೆ ಕುಂತೇನು. ಕೆಳಗೆ ಕೂತ ಸ್ವಲ್ಪ ವರ್ಕ್ ಐತಿ, ಅದನ್ನು ವರ್ಕ್ ಮುಗಿಸ್ಕೋತೇನು. ಆಮೇಲೆ ಸ್ವಲ್ಪ ಪ್ರಿಂಟೌಟ್ ತಗೊಳ್ಳೋದೈತಿ, ಅದಕ್ಕೆ ಅಂಗಡಿಗೆ ಹೋಗಬೇಕು. ಇವಾಗ ನೋಡ್ರಿ ಟೈಮ 12:46 ಆಯಿತು. ಅದಕ್ಕಾಗೆ ಈ ಕೆಲಸ ಮುಗೀತು. ಹಾಗಾಗಿ ಈಗ ಅಂಗಡಿ ಹೋಗೋಕೆ ಹಂಗಿಲ್ಲ, ಯಾಕಂದ್ರೆ ನಮ್ಮ ಚರು ಬರ್ತಾಳು 1 ಗಂಟೆಗೆ. ಅದಕ್ಕಾಗಿ ಆಕಿನ ಮತ್ತು ಊಟ ಅದು ಮಾಡಿಸ್ಬೇಕಾಗಿಗೆ ನೋಡ್ತೇನೆ. ಮತ್ತು ಮಧ್ಯಾಹ್ನ ಆದ್ರೆ ಹೋಗ್ತೇನೆ, ಇಲ್ಲಾಂದ್ರೆ ನಾಳೆ ಹೋಗಿ ಕೆಲಸ ಮುಗಿಸ್ಕೋಬೇಕು ಅದನ್ನು. ಈಗ ನೋಡ್ರಿ ಟೈಮ್ 1:10 ಆಯಿತು. ಚರಿ ಇನ್ನೂ ಬಂದಿಲ್ಲ. ಗಾಡಿ ಇನ್ನೂ ಸಿಕ್ಕಿತ್ತು ಇಲ್ಲೋ ಗೊತ್ತಿಲ್ಲ, ಸರ್ವಿಸಿಂಗ್ ಮಾಡಿ. ಸೊ ಅಂಗಡಿಗೆ ಹೋಗಿ ನೋಡೋಣ. ಇನ್ನು ತೊಗೊಂಡು ಬಂದಿಲ್ಲ ಅಂದ್ರೆ ಗಾಡಿ ಸಿಕ್ಕಿಲ್ಲ ಅಂತ ಅರ್ಥ. ಇಲ್ಲಿ ನಮ್ಮ ಚರುನ ಯಾಕೆ ಕರ್ಕೊಂಬಂದಿಲ್ಲ ಅಂತ ಕೇಳಕ್ಕೆ ನಾನು ಅಂಗಡಿ ಕಡೆ ಹೊಂಟಿದ್ನು. ಕ್ಯಾಮ್ರಾದಾಗ ಚೆಕ್ ಮಾಡಿದ್ನು, ಅಂಗಡಿಯಾಗಿದ್ದೆ. ಏನೋ ಸಾಮಾನು ನಿನ್ನೆ ತಂದಿದ್ದು ಎಲೆಕ್ಟ್ರಿಷಿಯನ್ ಸಾಮಾನೆಲ್ಲ ಜೋಡ್ಸಾತಿದ್ರು, ಹಾಗಾಗಿ ಕೇಳಕ್ಕಂತ ಹೋದ್ನು. ಇಲ್ಲಾಂದ್ರೆ ನಡ್ಕೋತಾರೆ ಹೋಗಿ ಕರ್ಕೊಂಬರ್ಬೇಕಂಥೇಳಿ ನಾನು ಅಂಗಡಿ ಕಡೆ ಹೋದ್ನು. ಚರಿ ಇಲ್ಲೇ ಗೌಡೆ ಅಂಗಡಿಯಾಗ ಕೂತಿದ್ದ. ಹಾಗಾಗಿ ಅಮ್ಮ ಅವ್ರ ಫ್ರೆಂಡ್ಸ್ಗೆ ಯಾರಿಗೂ ಹೇಳಿದ್ದಂತ, ಗಾಡಿ ತೊಗೊಂಡು ಬಾ ಮತ್ತೆ ನಮ್ಮ ಹುಡುಗಿನ ಕರ್ಕೊಂಬರೋದೈತೆ ಅಂತ ಹೇಳಿ. ಅದಕ್ಕಾಗಿ ನಮ್ಮ ಚರುಣ್ ಕರ್ಕೊಂಬಂದ್ರು ಬೇರೆದವ್ರ ಗಾಡಿ ಮ್ಯಾಗ. ಗೌಡೆ ಹೋಗಿ ಕರ್ಕೊಂಬಂದ ಒಂದು ದೋಸ್ತನ ಗಾಡಿ ಮ್ಯಾಗ. ನಮ್ಮ ಚರುಣ್ ಗಾಡಿ ಇಲ್ಲಂದ್ರೆ ಇಟ್ಟೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಒಂದು ಗಾಡಿ ಬೇಕು ಮನೆ. ನಮ್ಮ ಬಾಜಿ ಮಾಡೈತಿ ನಾಯಿ ಡಾಗ. ಚರುಗಿ ಇವತ್ತು ಸ್ವೆಟ್ರ್ ಹಾಕಿ ಕಳ್ಸಿನು. ಇಲ್ಲೇ ನಮ್ಮ ಚರಿ ಡ್ರೆಸ್ ಚೇಂಜ್ ಮಾಡಿ ಕಾಲು ಮುಖ ತೊಳ್ಕೊಂಡ ರೆಡಿ ಆದ್ಲು. ಮಮ್ಮಂತೀಯ
ಮುನಿಸ್ತೇನು. ಮುನಿಸಾಕಿಗೆ ಸ್ವಲ್ಪ ರೆಸ್ಟ್ ಮಾಡಿಸ್ತೇನೆ, ಮಲಸ್ತೇನು. ಇಲ್ಲಿ ನಮ್ಮ ಚೆರಿ ಮಕ್ಕೊಂಡಾಳು ಸೋಫಾ ಮ್ಯಾಗ. ಆಕಿಗೆ ಊಟ ಮಾಡಿಸ್ನು, ನಾನು ಊಟ ಮಾಡ್ನು. ನಾ ಊಟ ಮಾಡತಕ್ಕಂದ್ರೆ ಆಕೆ ಮಕ್ಕೊಂಡು ಬಿಟ್ಟಾಳು ಇಲ್ಲಿ ಸೋಫಾ ಮ್ಯಾಗ. ಹಂಗಾಗಿ ಆಕಿನ ಒಳಗೆ ಹಾಕೀಗ ಮಲಸ್ತೇನು. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದಾಗ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.